ನಮಸ್ಕಾರ. ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಶ್ರಾವಣ ಮಾಸದ ಪ್ರಯುಕ್ತ ಸದ್ಗುರು ಶ್ರೀ ಯಲ್ಲಾಲಿಂಗೇಶ್ವರ ಪುಣ್ಯಾಶ್ರಮ ನೌಬಾದ್ ಬೀದರ್ನ ಶ್ರೀಮಠದಲ್ಲಿ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಪಾದಪೂಜೆ ಹಾಗೂ ಸುವರ್ಣ ಕಿರೀಟ ಧಾರಣೆ ಕಾರ್ಯಕ್ರಮ ವೀರಶೆಟ್ಟಿ ಪಾಟೀಲ್ ಮಹೇಶ್ ಮೈಲಾರೆ ಅವರ ತಂಡದಿಂದ ಜರುಗಿತು. ಬೀದರ್ನ ನೌಬಾದ್ ಚೌಂಡಿ ರಸ್ತೆಯಲ್ಲಿ ಇರುವ ದಿ ಇನ್ಫಿನಿಟಿ ಶಾಲೆಯಲ್ಲಿ ನಡೆದ ವನ ಮಹೋತ್ಸವ ಕಾರ್ಯಕ್ರಮವನ್ನು ಸಂಸದ್ ಸಾಗರ್ ಖಂಡ್ರೆ ಸಸಿ ನೆಟ್ಟು ಉದ್ಘಾಟಿಸಿದ್ದರು. ಬೀದರ್ ನಗರದ ರಾಂಪುರಿ ಕಾಲೋನಿಯಲ್ಲಿರುವ ಬ್ರಹ್ಮಕುಮಾರಿ ಶಿವಶಕ್ತಿ ಭವನದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಶೇಷವಾಗಿ ಪತ್ರಕರ್ತರಿಗಾಗಿ ರಕ್ಷಾಬಂಧನ ಕಾರ್ಯಕ್ರಮ ಬಿಕೆ ಸುನಂದಾ ಬೆಹೆಂಜಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹಮ್ ಏಕ್ ಹೈ ಘೋಷವಾಕ್ಯದಡಿ ನಡೆದ ಸಂಗೀತ ರಸ ಸಂಜೆ ಕಾರ್ಯಕ್ರಮದಲ್ಲಿ ಜೀವನ್ ಪ್ರಕಾಶ್ ಕಲ್ಚರಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷ ದಿಲೀಪ್ ಕಾಡ್ವಾದ್ ಖ್ಯಾತ ಕಲಾವಿದರಿಂದ ದೇಶಭಕ್ತಿ ಗೀತೆ ಗಾಯನ ಜನವನ್ನು ತಣಿಸಿದ ಸಂಗೀತ ರಸ ಸಂಜೆ. ಕಮಲ್ನಗರ್ ತಾಲೂಕಿನಲ್ಲಿ ಮಳೆ, ಹಂಗರ್ಗಾ ಗ್ರಾಮಗಳಲ್ಲಿ ಸಣ್ಣ ನೀರಾವರಿ ಕೆರೆ ಒಡೆದು ನೂರಾರು ಎಕರೆ ಬೆಳೆ ಪ್ರದೇಶಗಳಿಗೆ ನೀರು ನುಗ್ಗಿದೆ. ಹಾನಿ ವೀಕ್ಷಿಸಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಸುದ್ದಿಯ ವಿವರಗಳು. ಶ್ರಾವಣ ಮಾಸದ ಪ್ರಯುಕ್ತ ಸದ್ಗುರು ಶ್ರೀ ಯಲ್ಲಾಲಿಂಗೇಶ್ವರರ ಪುಣ್ಯಾಶ್ರಮ ನೌಬಾದ್ ಬೀದರ್ನ ಶ್ರೀಮಠದಲ್ಲಿ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಪಾದಪೂಜೆ ಹಾಗೂ ಸುವರ್ಣ ಕಿರೀಟ ಧಾರಣೆ ಕಾರ್ಯಕ್ರಮ ನಗರಸಭೆ ಸದಸ್ಯರಾದ ವೀರಶೆಟ್ಟಿ ಪಾಟೀಲ್, ಬಿಜೆಪಿ ಮುಖಂಡರಾದ ಮಹೇಶ್ ಮೈಲಾರೆ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನೌಬಾದ್ನ ಬಸವೇಶ್ವರ್ ಸರ್ಕಲ್ನಲ್ಲಿ ಮಾಲಾರ್ಪಣೆ ಮಾಡಿ ಭವ್ಯ ಮೆರವಣಿಗೆ ಮೂಲಕ ಶ್ರೀ ಯಲ್ಲಾಲಿಂಗೇಶ್ವರರ ಪುಣ್ಯಾಶ್ರಮದವರೆಗೆ ಭವ್ಯ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಕುದುರೆ, ಒಂಟೆ ಮತ್ತು ಭಾಜ ಭಜಂತ್ರಿ, ಮಹಿಳೆಯರಿಂದ ಕುಂಭಕಳಸ ಸಾರೋಟದಲ್ಲಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಮೆರವಣಿಗೆ ನಡೆಯಲಾಯಿತು. ದಾರಿಯುದ್ದಕ್ಕೂ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಭಕ್ತರಿಂದ ತುಲಾಭಾರ, ಕಿರೀಟ ಧಾರಣೆ, ಪಾದಪೂಜೆ ಮಾಡುವ ಮೂಲಕ ಬಿಲ್ವಪತ್ರೆ ಹೂಗಳಿಂದ ಶ್ರಾವಣ ಮಾಸದ ನಿಮಿತ್ತ ವಿಶೇಷ ಪೂಜೆ ಹಾಗೂ ಸಿಂಹಾಸನಾರೋಹಣ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧೆಭಕ್ತಿಯಿಂದ ಜರುಗಿದವು. ಇದಕ್ಕೂ ಮುನ್ನ ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ನೌಬಾದ್ನಿಂದ ಮಠದವರೆಗೆ ಭವ್ಯ ಮೆರವಣಿಗೆ ನೋಡಿದರೆ 2004ರಲ್ಲಿ ನಡೆದ ಮೆರವಣಿಗೆ ವೀರಶೆಟ್ಟಿ ಪಾಟೀಲ್ ಅವರ ತಂಡದಿಂದ ಮಾಡಿರುವ ಮೆರವಣಿಗೆಯು ಆ ಮೆರವಣಿಗೆಗೆ ನೆನಪು ಬರುತ್ತದೆ. ಈ ಮಠದ ಪುಣ್ಯ ಭೂಮಿಯಲ್ಲಿ ಬಹಳ ವರ್ಷದಿಂದ ಯಾವ ಕಾರ್ಯಗಳು ನಡೆದಿರಲಿಲ್ಲ. ಕೃಷ್ಣ ಪರಮಾತ್ಮನು ಒಂದು ಮಾತು ಹೇಳುತ್ತಾನೆ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಆಗುವುದೆಲ್ಲ ಒಳ್ಳೆಯದಕ್ಕೆ, ಆಗಲಾರದ್ದು ಅದು ಒಳ್ಳೆಯದಕ್ಕೆ. ಈ ವರ್ಷ ಈ ಮಠದಲ್ಲಿ ಮತ್ತೆ ಆ ಕಾರ್ಯವನ್ನು ಪ್ರಾರಂಭವಾಗಿದೆ. ಅಂದರೆ ಮುಂದೆ ಈ ಮಠಕ್ಕೆ ಒಂದು ಬಹಳ ದೊಡ್ಡ ಭವಿಷ್ಯವಿದೆ ಎಂದು ಯಾರೂ ಕೂಡ ಮರೆಯುವಂತಿಲ್ಲ. ಈ ಭಕ್ತ ಸ್ತೋಮ, ಜನಸ್ತೋಮ ಪಾಲ್ಗೊಂಡಿದ್ದಕ್ಕೆ ಇದು ಸಾಕ್ಷಿ. ಮುಂದಿನ ವರ್ಷ ಮೂಲ ಮಠದಲ್ಲಿ ಪಾದಪೂಜೆ ನಡೆಯುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದರು. ಚಾಂಗ್ಲೇರ ವೀರಭದ್ರೇಶ್ವರರು ಶ್ರಾವಣ ಮಾಸದಲ್ಲಿ ವೀರಶೆಟ್ಟಿ ಪಾಟೀಲ್ ತಂಡದವರು ಸೇವೆ ಮಾಡಿ ಬಂದು ಈ ಕಾರ್ಯಕ್ರಮದಲ್ಲಿ ಸ್ವಯಂ ವೀರಭದ್ರೇಶ್ವರರಿಗೆ ನೋಡಿದ ಹಾಗೆ ಕಾಣಿಸುತ್ತದೆ. ಪ್ರತಿ ಹೂವು ಒಂದು ದಿನ ಬಾಡಿ ಹೋಗುತ್ತದೆ. ಭಕ್ತಿಯಿಂದ ನೀವು ಸಮರ್ಪಣೆ ಮಾಡಿದ್ದು ಎಂದು ಬಾಡಿ ಹೋಗುವುದಿಲ್ಲ ಎಂದು ಆಶೀರ್ವಚನ ನೀಡಿದ್ದರು. ಕಾಂಗ್ರೆಸ್ ಕಿಸಾನ್ ವಿಭಾಗದ ರಾಷ್ಟ್ರೀಯ ಜಂಟಿ ಸಂಯೋಜಕರಾದ ಜಾನ್ಸನ್ ರೋಡೆ ಅವರನ್ನು ನೌಬಾದ್ನ ಸದ್ಗುರು ಯಲ್ಲಾಲಿಂಗೇಶ್ವರ ಪುಣ್ಯಾಶ್ರಮದಲ್ಲಿ ಶ್ರಾವಣ ನಿಮಿತ್ತ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಮುಗುಳು ಮಠದ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಅವರು ಶಾಲು ಹೊದಿಸಿ ಸತ್ಕರಿಸಿದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ BS ಬಿರಾದರ್, ನಗರಸಭೆ ಸದಸ್ಯರಾದ ಮಹಾದೇವಿ ನೌಬಾದೆ, ಮುರಳೀಧರ್ ಎಕ್ಲಾರ್ಕರ್, ಗೀತಾ ಪಂಡಿತರಾವ್ ಚಿದ್ರಿ, ಮಹೇಶ್ ಖೇಣಿ, ಶಿವರಾಜ್ ರಾಜ್ಗೀರ, ವಿಜಯಕುಮಾರ್ ಹೆಗ್ಗೆ, ಬಸವರಾಜ್ ಬಳತೆ, ಪವನ್ ಕುಮಾರ್ ಸೇರಿದಂತೆ ನೌಬಾದ್ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಯ ಜನರು ಭಾಗವಹಿಸಿ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಇವತ್ತು ಮತ್ತೆ 2004ರ ಮೆರವಣಿಗೆ ಇವತ್ತು ವೀರಶೆಟ್ಟಿ ಪಾಟೀಲ್ ಅವರು ಅವ್ರ ತಂಡದವರು ಮಾಡಿರುವಂಥ ಮೆರವಣಿಗೆ ಮತ್ತೆ ಆ ಮೆರವಣಿಗೆಯನ್ನು ನೆನೆಸ್ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ಮಠದ ಪುಣ್ಯ ಭೂಮಿಯಲ್ಲಿ ಬಹುಶಃ ಬಹಳ ದಿವಸದಿಂದ ಕಾರ್ಯಕ್ರಮ ನಡೆದಿರಲಿಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ಒಂದು ಕಡೆ ಹೇಳ್ತಾನೆ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಆಗುವುದೆಲ್ಲ ಒಳ್ಳೆಯದಕ್ಕೆ.
ಆಗಲಾರದು ಅದು ಒಳ್ಳೆಯದು. ಗೀತೆ ಒಳಗಡೆ ಬಹಳ ಅದ್ಭುತವಾಗಿರುವಂಥ ಮಾತನ್ನ ಕೃಷ್ಣ ಹೇಳಿರ್ತಾನೆ. ಹಾಗಾಗಿ ಇವತ್ತು ನೌಬಾದ್ ಗ್ರಾಮದಲ್ಲಿ ಈ ಮಠದಲ್ಲಿ ಸುಮಾರು 11 ವರ್ಷಗಳಿಂದ ಯಾವುದೇ ಕಾರ್ಯಕ್ರಮಗಳು ಕಾರ್ಯಚಟುವಟಿಕೆಗಳು ನಡೆದಿರಲಿಲ್ಲ. ಆದರೆ ಈ ಮಠದಲ್ಲಿ ಮತ್ತೆ ಈ ವರ್ಷ ಆ ಕಾರ್ಯವನ್ನ ಪ್ರಾರಂಭ ಆಗಿದೆ ಅಂದ್ರೆ ಮುಂದೆ ಈ ಮಠಕ್ಕೆ ಒಂದು ಬಹಳ ದೊಡ್ಡ ಭವಿಷ್ಯ ಇದೆ ಅನ್ನುವಂಥದ್ದು ನಾವು ಯಾರು ಕೂಡ ಮರೆಯಲ್ಲ. ಈ ಭಕ್ತ ಸ್ತೋಮ, ಈ ಜನಸ್ತೋಮ ಎಲ್ಲ ನೋಡಿದ್ರೆ ಬಹುಶಃ ನಮಗೆ ಇಷ್ಟು ಸಣ್ಣ ಮಠದ ವ್ಯಾಪ್ತಿ ಬಹಳ ಕಡಿಮೆ ಆಗ್ತದೆ, ಅದು ಬೀದರ್ ಜಿಲ್ಲೆಯ ಭಕ್ತರಿಗೆ. ಹಾಗಾಗಿ ಸಿದ್ದರಾಮ ಶಿವಯೋಗಿಗಳು ಇದೇ ನೌಬಾದ್ದಲ್ಲಿ ನಮ್ಮೆಲ್ಲ ಏನು ನೌಬಾದ್ ಗ್ರಾಮದ ಶ್ರೀಮಠದ ಆತ್ಮೀಯ ಸದ್ಭಕ್ತರಾಗಿರುವಂಥ ಜಗನ್ನಾಥ್ ಅವರು, ಸಿದ್ದರಾಮಪ್ಪ ಅವರು, ಅವರೆಲ್ಲ ಏನು ಒಂದು ಎಲ್ಲ ಕುಟುಂಬದ ಸದಸ್ಯರು ಸೇರಿಕೊಂಡು ಪೂಜ್ಯ ಗುರುಗಳು ನೌಬಾದ್ದಲ್ಲಿ ಒಂದು ಬಹಳ ದೊಡ್ಡ ಮಠ ಆಗಬೇಕು, ಬೀದರ್ ಜಿಲ್ಲೆ ಅದು ಇಡೀ ವಿಶ್ವದಲ್ಲಿಯೇ ತನ್ನದೇ ಆಗಿರುವಂಥ ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ಬಸವಣ್ಣನವರು ತಮ್ಮ ಅನುಭವ ಮಂಟಪವನ್ನು ಕಟ್ಟಿ ಕಲ್ಯಾಣ ನಾಡು ಬೀದರ್ ಜಿಲ್ಲೆ ಇಡೀ ವಿಶ್ವಕ್ಕೆ ಪರಿಚಯಿಸಿರ್ತಕ್ಕಂಥ ಆ ಪುಣ್ಯಾತ್ಮನ ಒಂದು ಪುಣ್ಯಕ್ಷೇತ್ರ ಆಗಿರುವಂಥ ಬೀದರ್ ಜಿಲ್ಲೆ ವಿಶ್ವಕ್ಕೆ ಚಿರಪರಿಚಿತ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಪುಣ್ಯ ಭೂಮಿಯಲ್ಲಿ ಸುಮಾರು ನೂರಾರು ಜನ ಅಲ್ಲ ಸಾವಿರಾರು ಜನ ಸಂತರು ಮಹಾತ್ಮರು ನಡೆದಾಡಿರುವಂಥ ಈ ಪುಣ್ಯ ಭೂಮಿಯಲ್ಲಿ ಯಾವ ಥರ ಬಸವಣ್ಣನವರು ಇಡೀ ವಿಶ್ವಕ್ಕೆ ಪ್ರಖ್ಯಾತಿಯನ್ನ ಮಾಡಿರುವಂಥ ಈ ಬೀದರ್ ಜಿಲ್ಲೆ ಇದೆ. ಈ ಬೀದರ್ ಜಿಲ್ಲೆಯಲ್ಲಿ ಇಡೀ ಮುಗುಳುಕೋಡು ಮಹಾಮಠದ ಒಂದು ಶಾಖಾ ಮಠ ಅದು ಬಹಳ ಅದ್ಭುತವಾಗಿ ಮತ್ತು ಎಲ್ಲ ಮಠದಕ್ಕಿಂತಲೂ ಎತ್ತರವಾಗಿ ಬೀದರ್ ಜಿಲ್ಲೆಯ ಮಠ ಆಗಬೇಕು ಅಂತ ಅವರು ಸಂಕಲ್ಪ ಮಾಡಿ ಅವರು ಕೊಟ್ಟಿರುವಂಥ 3 ಎಕರೆಯಲ್ಲಿ ಭೂಮಿ ಪೂಜೆಯನ್ನು ಅವರ ಕೈಯಿಂದನೇ ಮಾಡಿರುವಂಥ ಇತಿಹಾಸ ಇದೆ. ಕಾರಣಾಂತರಗಳಿಂದ ಅದ್ಯಾಕೋ ಇಷ್ಟು ದಿನ ತಡ ಆಗ್ತಾ ಇದೆ. ಆದರೆ ಅದೇನೋ ಒಂದು ದೈವ ಇಚ್ಛೆ, ಭಗವಂತನ ಇಚ್ಛೆ, ಅದು ಯಾಕೆ ತಡ ಆಯಿತು ಅನ್ನುವಂಥದ್ದು ಅದರ ಉತ್ತರ ಮುಂದಿನ ದಿನದಲ್ಲಿ ಎಲ್ಲ ಭಕ್ತರಿಗೆ ಗೊತ್ತಾಗ್ತದೆ. ಹಾಗಾಗಿ ಈಗ ಮತ್ತೆ ಈ ಮಠದಲ್ಲಿ ಆ ಕಾರ್ಯ ಪ್ರಾರಂಭ ಆಗಿದೆ ಅಂತಂದ್ರೆ ಬಹುಶಃ ನನಗನ್ನಿಸ್ತದೆ ಮುಂದಿನ ವರ್ಷ ಈ ಪಾದ ಪೂಜೆ ಅದೇ ಜಾಗದಾಗ ಆಗ್ತೈತಿ ಅನ್ನುವಂಥ ಒಂದು, ಯಾಕಂದ್ರೆ ಸಿದ್ದರಾಮ ಶಿವಯೋಗಿಗಳು ಏನು ನುಡಿದಿರುವಂಥ ವಾಣಿ ಇದೆ, ಏನು ಅವರು ಹೇಳಿರುವಂಥ ಆ ಭವಿಷ್ಯದ ನುಡಿಗಳಿದ್ದಾವೆ, ನಾನು ಇಷ್ಟು ಸಮರ್ಥವಾಗಿ ನಾನು ಹೇಳ್ತೇನೆ ಅಂತಂದರೆ ಸೂರ್ಯ ಚಂದ್ರರು ಬದಲಾಗ್ಬೋದು, ಆದರೆ ಸಿದ್ದರಾಮ ಶಿವಯೋಗಿಗಳ ಗುರುವಾಣಿ ಎಂದೂ ಕೂಡ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನೋ ಒಂದು ಭವಿಷ್ಯ ಇದೆ. ಹೀಗಾಗಿ ಮತ್ತೆ ಈ ಕಾರ್ಯವನ್ನು ಇಲ್ಲಿ ಪ್ರಾರಂಭ ಆಗಿದೆ. ಸಿದ್ದರಾಮ ಶಿವಯೋಗಿಗಳು ಏನು ತಮ್ಮ ಹಸ್ತದಿಂದ ಪ್ರಾರಂಭ ಮಾಡಿರುವಂಥ ಆ ಒಂದು ದೇವಸ್ಥಾನದ ಕಾರ್ಯ, ಮಠದ ಕಾರ್ಯ ಬಹುಶಃ ಬಹಳ ದೊಡ್ಡ ಇತಿಹಾಸವನ್ನು ಸೃಷ್ಟಿಸುವಂಥ ಮಠ ಬೀದರ್ ಜಿಲ್ಲೆಯಲ್ಲಿ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಿಮ್ಮೆಲ್ಲರಿಗೆ ತಿಳಿಸಿ, ಆ ವೀರಭದ್ರೇಶ್ವರರ ಸೇವೆಯನ್ನು ಮಾಡಿ ಇಲ್ಲಿ ಬಂದು ಈ ಮೆರವಣಿಗೆಯಲ್ಲಿ ಭಾಗವಹಿಸಿರುವಂಥದ್ದು, ಇದೆಲ್ಲ ಈ ಕಾರ್ಯವನ್ನು ನೋಡಿದಾಗ ಬಹುಶಃ ನನಗೆ ಆ ಮೆರವಣಿಗೆ ಒಳಗೆ ಕೂತಾಗ ಅವ್ರಿಗೆ ನೋಡಿದ್ರೆ ಆ ವೀರಭದ್ರೇಶ್ವರಿಗೆ ನೋಡ್ದಂಗೆ ಆಗ್ತದೆ. ಅಂದರೆ ಭಕ್ತಿ ಇದ್ದಲ್ಲಿ ಭಗವಂತ ಇರ್ತಾನೆ. ಹೀಗಾಗಿ ಎಲ್ಲಿ ಭಕ್ತಿಯ ಆ ಒಂದು ಕೇಂದ್ರ ಇರ್ತದೆ ಅಲ್ಲಿ ಭಗವಂತ ಇರ್ತಾನೆ. ಹೀಗಾಗಿ ಅವರ ಒಂದು ತಂಡ ಇವತ್ತು ಬಹಳ ಅದ್ಭುತವಾಗಿ ಮೆರವಣಿಗೆಯನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಅನೇಕ ಜನ ತುಲಾಭಾರ ಸೇವೆಯನ್ನು ಮಾಡಿದ್ರು, ಅನೇಕ ಜನ ಭಕ್ತಿ ಸೇವೆಯನ್ನು ಮಾಡಿದ್ರು. ಇಷ್ಟೊಂದು ಹೂವಿನ ಅಲಂಕಾರವನ್ನು ಮಾಡಿ ನೀವೇನು ಗುರುಗಳಿಗೆ ನಿಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದಿರಿ, ನಿಮ್ಮ ಈ ಎಲ್ಲ ಬಾಡಿ ಹೋಗುವಂಥ ಈ ಹೂವು
ಪತ್ರಿಗಳನ್ನು ನೀವು ಭಕ್ತಿಪೂರ್ವಕವಾಗಿ ನೀವು ನನಗೆ ಸಮರ್ಪಣೆ ಮಾಡಿದಿರಿ. ಆದರೆ ಅವು ಬಾಡಿ ಹೋಗ್ಬೋದು. ಈ ಹೂವು ಮತ್ತು ಈ ಪತ್ರಿಯಲ್ಲಿ ನಿಮ್ಮ ಶ್ರೇಷ್ಠವಾದಂಥ ಭಕ್ತಿ ತುಂಬಿ ಪಾದಕ್ಕೆ ಸಮರ್ಪಣೆ ಮಾಡಿದಿರಲ್ಲ, ಆ ಭಕ್ತಿ ಎಂದೂ ಕೂಡ ಬಾಡಿ ಹೋಗೋದಿಲ್ಲ, ಎಂದೂ ಕೂಡ ಅಳಕಿ ಹೋಗೋದಿಲ್ಲ. ಅಂತ ಶ್ರೇಷ್ಠವಾದಂಥ ಭಕ್ತಿ ಶ್ರದ್ಧೆಯನ್ನು ಸಮರ್ಪಣೆ ಮಾಡಿದಿರಿ. ನಿಮ್ಮೆಲ್ಲರಿಗೂ ಈ ವೇದಿಕೆ ಮುಖಾಂತರ ಶ್ರಾವಣ ಮಾಸದ ಈ ಪುಣ್ಯ ಗಳಿಗೆಯಲ್ಲಿ ನಿಮ್ಮೆಲ್ಲರಿಗೂ ಹೇಳ್ತಕ್ಕಂಥದ್ದು ಏನು ಅಂತಂದರೆ, ಬರುವಂಥ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಗುರುಗಳ ಆಶೀರ್ವಾದದಿಂದ ಒಳ್ಳೆಯ ಭವಿಷ್ಯವನ್ನು ರೂಪಿಸಲಿ. ನಿಮ್ಮೆಲ್ಲರ ಮನೆಯಲ್ಲಿ, ನಿಮ್ಮೆಲ್ಲರ ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿ ತುಂಬಿ ತುಳುಕಲಿ. ನೀವೆಲ್ಲರ ಸನ್ಮಾರ್ಗದಿಂದ ನಡೆಯುವಂಥ ಒಂದು ಪರಂಪರೆ ನಿಮ್ಮದಾಗಬೇಕು. ನೀವೆಲ್ಲರೂ ಆ ಸನ್ಮಾರ್ಗದ ಪರಂಪರೆಯಲ್ಲಿ ನೀವು ಹೋಗಿದ್ದೇ ಆದರೆ ಸ್ವತಃ ಭಗವಂತನೇ ನಿಮ್ಮ ಜೊತೆಗೆ ಇದ್ದು ನಿಮಗೆ ರಕ್ಷಣೆ ಮಾಡ್ತಾನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಶ್ರಾವಣ ಮಾಸದ ನಿಮಿತ್ತ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿಗಳು ನವಬಾದ್ನಲ್ಲಿ ಒಂದು ಅದ್ದೂರಿ ಒಂದು ಮೆರವಣಿಗೆ ಮುಖಾಂತರ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರಾದ ನಗರಸಭೆ ಸದಸ್ಯರಾದ ವಿರ್ಸೆಟ್ಟಿ ಪಾಟೀಲ್ ಅವರ ಅಣ್ಣನವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಓಂ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳ ಇವತ್ತಿಂದ ನೋಬಾದ ಚೌರಸ್ತಾ ವೃತ್ತದಿಂದ ಭವ್ಯ ಮೆರವಣಿಗೆ ಹಾಗೂ ವಾದ್ಯ DJ ಮತ್ತು ಅನ್ನದಾಸೋಗ ಮತ್ತು ಕಳಸಾರೋಹಣ ಆಯಿತು. ಅವರಿಗೆ ಬಂಗಾರದ ಕಿರೀಟ ಪ್ರತಿಯೊಂದು ಕೂಡ ಎಲ್ಲ ಭಕ್ತಾದಿಗಳ ಇವತ್ತಿಂದ ನೆರವೇರಿಸಲಾಗಿದೆ. ಅದೇ ರೀತಿ ಎಲ್ಲರಿಗೆ ಮಳೆ ಬೆಳೆ ಎಲ್ಲ ಆಗಲಿ ಅಂತೇಳಿ ಗುರುವಿನ ಆಶೀರ್ವಾದ ಆಗಿದೆ. ಅದರಿಂದ ಮುಂದೆ ಬರುವಂಥ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳು ಮತ್ತೆ ಬಂದು ಭಕ್ತಾದಿಗಳು ಪಾಲ್ಗೊಳ್ಬೇಕಂತ ಹೇಳಕ್ಕೆ, ಈ ಮಠಕ್ಕೆ ಮತ್ತೆ ಎಲ್ಲರೂ ಸಹಕಾರ ಮಾಡಬೇಕಂತ ಹೇಳಕ್ಕೆ ನಾನು ಮನವಿ ಮಾಡ್ತೀನಿ. ಕಾರ್ಯಕ್ರಮವನ್ನು ಪೂಜ್ಯ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮಿ ಅಪ್ಪ ಅವರ ಹಾಗೂ ವಿರ್ಸೆಟ್ಟಿ ಪಾಟೀಲ್ ನವಬಾದ, ಮಹೇಶ್ ಮೈಲಾರೆ ಅವರ ನೇತೃತ್ವದಲ್ಲಿ ಭವ್ಯವಾದ ಮೆರವಣಿಗೆಯನ್ನು ನಡೆಸಿ ಅವರನ್ನು ಅತಿ ಗೌರವಯುತವಾಗಿ ನಮ್ಮ ನವಬಾದ ಯಲ್ಲಾಲಿಂಗ ಮಠಕ್ಕೆ ಅವರನ್ನು ಪಾದಾರ್ಪಣೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಭಾಳ ಸಕ್ಸಸ್ ಆಗಿ ನಡೆಸಿಕೊಟ್ಟಿದ್ದೇವೆ ಅಂತೇಳಿ ತಮ್ಮಲ್ಲಿ ವಿನಂತಿ. ಸುಮಾರು 22 ವರ್ಷ ನಂತರದ ಈಗೊತ್ತ ಅದೇ ಕಾರ್ಯಕ್ರಮ 22 ವರ್ಷ ನಂತರ ಏನೋ ಕಾರ್ಯಕ್ರಮ ಮಾಡಿದ್ದು, ಅದಕ್ಕಿಂತ ಭವ್ಯವಾದ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಯಲ್ಲಾಲಿಂಗ ಮಠದಲ್ಲಿ ಮಾಡಿದ್ದೇವೆ ಅಂತೇಳಿ ತಮ್ಮಲ್ಲಿ ವಿನಂತಿ. ಬೀದರ್ನ ನೌಬಾದ್ ಚಂಡಿ ರಸ್ತೆಯಲ್ಲಿರುವ ದಿ ಇನ್ಫಿನಿಟಿ ಶಾಲೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಎಲ್ಲರೂ ಪರಿಸರ ಕಾಳಜಿ ತೋರಬೇಕೆಂದು ಸಂಸದ್ ಸಾಗರ್ ಖಂಡ್ರೆ ಹೇಳಿದ್ದರು. ನಗರದ ನೌಬಾದ್ ಚಂಡಿ ರಸ್ತೆಯಲ್ಲಿ ಇರುವ ದಿ ಇನ್ಫಿನಿಟಿ ಶಾಲೆಯಲ್ಲಿ ನಡೆದ ಪ್ರಕೃತಿ ನಡೆಗೆ ವನ ಮಹೋತ್ಸವ, ಗಣಿತ, ವಿಜ್ಞಾನ, ಕಂಪ್ಯೂಟರ್ ಪ್ರಯೋಗಾಲಯ ಹಾಗೂ ಗ್ರಂಥಾಲಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಪರಿಸರ ಸಂರಕ್ಷಣೆಗೆ ಸಸಿಗಳನ್ನು ಹೆಚ್ಚು ನೆಟ್ಟು ಬೆಳೆಸಬೇಕೆಂದು ತಿಳಿಸಿದ್ದರು. ನಿಸರ್ಗದ ಮಡಿಲಲ್ಲಿ ಇರುವ ಶಾಲೆ ಸಕಲ ಸೌಲಭ್ಯಗಳೊಂದಿಗೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು. ಅರಣ್ಯ ಸಂರಕ್ಷಕ ಆಶೀಶ್ ರೆಡ್ಡಿ ಮಾತನಾಡಿ, ಪರಿಸರ ಚೆನ್ನಾಗಿದ್ದರೆ ಮಾತ್ರ ಉತ್ತಮ ಜೀವನ ನಡೆಸಲು ಸಾಧ್ಯವಿದೆ. ಹೀಗಾಗಿ ಪ್ರಕೃತಿಯ ಸಂರಕ್ಷಣೆ ಎಲ್ಲರ ಆದ್ಯತೆಯಾಗಬೇಕೆಂದು ಹೇಳಿದರು. ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಅಧ್ಯಕ್ಷ ನಾಗೇಶ್ ಪಾಟೀಲ್ ಮಾತನಾಡಿ, ವಿಷಮುಕ್ತ ಆಹಾರ ಉತ್ಪಾದನೆಗೆ ಸಾವಯವ ಕೃಷಿ ಪದ್ಧತಿ ಅನುಸರಿಸಬೇಕೆಂದು ತಿಳಿಸಿದ್ದರು. ಡಾಕ್ಟರ್ ರಘುಕೃಷ್ಣಮೂರ್ತಿ ಮಾತನಾಡಿ, ನೀರನ್ನು ಹಿತಮಿತವಾಗಿ ಬಳಸಬೇಕು, ಮಳೆ ನೀರು ಸಂಗ್ರಹಿಸಬೇಕೆಂದು ಹೇಳಿದ್ದರು. ಕೃಷಿ ವಿಜ್ಞಾನಿ ಡಾಕ್ಟರ್ ಭವಾನಿಕೆ ಮಾತನಾಡಿ, ಪ್ಲಾಸ್ಟಿಕ್ ಮುಕ್ತ ಜೀವನಕ್ಕೆ ಪ್ರತಿಯೊಬ್ಬರೂ ಸಂಕಲ್ಪ ತೊಡಬೇಕು ಎಂದು ತಿಳಿಸಿದ್ದರು. ವಿದ್ಯಾರ್ಥಿಗಳಿಂದ ನಾಟಕ, ಚಿತ್ರಕಲೆ, ವಿಜ್ಞಾನ ವಸ್ತು ಪ್ರದರ್ಶನ ನಡೆದವು. ಶಾಲೆ ಆವರಣದಲ್ಲಿ ಸಸಿ ನೆಡಲಾಯಿತು. ವಿದ್ಯಾರ್ಥಿಗಳಿಗೆ ಉಚಿತ ಸಸಿ ವಿತರಿಸಲಾಯಿತು. ಶಾಲೆಯ ಸಂಸ್ಥಾಪಕ ನಿರಂಜನ್ ಶೀಲ್ವಂತ್ ಅಧ್ಯಕ್ಷತೆ ವಹಿಸಿದ್ದರು. ಟ್ರಸ್ಟ್ ಲಕ್ಷ್ಮೀ ಮುಘಳೆ ಮತ್ತಿತರರು ಇದ್ದರು. ದಿ ಇನ್ಫಿನಿಟಿ ಶಾಲೆ, ಅರಣ್ಯ ಇಲಾಖೆ ಹಾಗೂ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಕ್ಯಾಂಪಸ್ ಎಲ್ಲಕ್ಕಿಂತ
देश की धरती उगले उगले हीरे मोती, देश की धरती कहाँ है मेरे देश की धरती सोना उगले उगले हीरे मोती, देश की धरती सोना उगले उगले हीरे। Drinkable. If you waste water today, you are stealing the life from the future. Saving water is so easy. Close the tap while brushing. Today, I feel very happy to come to the Infinity School for the Nature Walk in Vanmohatsava program. Coming to this school, I feel very good because there's a lot of ventilation, lot of free air, lot of nature around this school. So automatically, any students who are studying over here, they'll feel very good to come to the school. They won't feel congested. They won't feel a very closed space over here. So automatically when you come, you'll have a good feeling. I think it might slightly start drizzling. So I'm not going to take too much of time. I'll keep it very quick. We just went and we did some plantation, and the students also did a very good act. They spoke about saving water. They spoke about all these different things to save the environment. Because more than us, I think the environment, the students, the young kids need to save it. Because by the time I'm, say, 70, 80, still things will be fine. But by the time they're 30, 40, who knows what will happen. So I think students only need to give more time because they have more awareness, they're getting better education, they have more access to education. When we were younger, we never had these opportunities. We were never able to go for treks like you. We didn't have a smartphone to do research. We didn't have so many opportunities. But since you all have this great opportunities, I think you should utilize this well. Along with that, just a few things I'd like to say to the students who are present over here. First thing is prioritize your sleep. As you grow up, you'll realize that people are staying awake late, waking up early and getting very less sleep. So I would like to tell you to prioritize your sleep. 8 ತಾಸು ನಿದ್ದೆ, 8 ತಾಸು ನಿದ್ದೆ ಬೇಕು, ಅದು ಎಲ್ಲಕ್ಕಿಂತ ಅವಶ್ಯಕತೆ. ನೀವು ಎಷ್ಟೇ ಎಕ್ಸಸೈಸ್ ಮಾಡಿದ್ರು, ಹೆಲ್ದಿ ಊಟ ಎಲ್ಲ ಮಾಡಿದ್ರು, ನಿದ್ದೆ ಇದ್ದಿಲ್ಲ ಅಂತಂದರೆ, if you don't have good sleep, then your body won't recover, your body won't rest, it won't rejuvenate properly. So that's the first thing. So you need to promise me that you sleep well. Second thing is minimum 1 hour of exercise every day, be it walking, jogging, running, whatever it is. If you continue these two things, walking and prioritizing sleep, 90% of your health will be very good. You will never face any health problems because you can see a few people who are 70, 80 are also very healthy and very fit because they walk every day, they sleep well. And people who are 30 and 40 also are falling sick because they don't do this. So it's not an age-related disease. ಸ್ವಲ್ಪ ಜನ ಅಂತಾರೆ ವಯಸ್ಸಾಯ್ತು ಅಂತ. ಆದರೆ ವಯಸ್ಸಿಂದ ಆಗೋದಿಲ್ಲ. ನಮ್ದೇನು ಲೈಫ್ ಸ್ಟೈಲ್ ಇದೆ, ನಮ್ದೇನು ಹ್ಯಾಬಿಟ್ಸ್ ಇದೆ, ಅದರಿಂದನೇ ಆಗ್ತಾ ಇದೆ. ಅದ್ರ ಜೊತೆ ಹೆಲ್ದಿ ಈಟಿಂಗು. ಈಗ ಮೊನ್ನೆನೇ ಕೂಡ ನಾನು ಹಾಸ್ಪಿಟಲ್ ಉದ್ಘಾಟನೆಗೆ ಹೋಗಿದಾಗ ಗುದ್ಗೆ ಸರ್ ಅವ್ರು ಹೇಳ್ತಾ ಇದ್ರು ಕಿ ಹೃದಯಾಘಾತ ಜಾಸ್ತಿ ಆಗ್ತದೆ, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ. We have gathered on this occasion for a very good cause. First of all, I would like to congratulate the management for building such a eco-friendly school. As Honorable MP sir has already said, I have really never seen such a school in such a wonderful premises. ನಾವೆಲ್ಲರೂ ಕೂಡ ಪರಿಸರ ಮಡಿಲಲ್ಲಿ ಇದ್ದೀವಿ ಅಲ್ವಾ? We are at a very urgent stage in the history of mankind. ಎಲ್ಲ ಕಡೆ ನ್ಯೂಸಲ್ಲಿ ನಾವು ಎಲ್ಲ ನೋಡ್ತಾ ಇದ್ದೇವೆ, ಹವಾಮಾನ ಬದಲಾವಣೆ ಆಗ್ತಾ ಇದೆ ಅಂತ, ಮತ್ತು ಡೆವಲಪ್ಮೆಂಟ್ದು ಏನು ಒತ್ತಡ ಇದೆ ಫಾರೆಸ್ಟ್ ಮೇಲೆ ಮತ್ತು ಬಯೋಡೈವರ್ಸಿಟಿ ಮೇಲೆ. ಸೊ ಇವನ್ನು ಎಲ್ಲ ಕೂಡ ಈ ಒತ್ತಡಗಳನ್ನು ನಾವು ಅವನ್ನು ವಿ ಹ್ಯಾವ್ ಟು ಟ್ಯಾಕಲ್ ದೆಮ್ ಆ್ಯಂಡ್ ವಿಲ್ ಹ್ಯಾವ್ ಟು ಗೋ ಅಹೆಡ್. ಸೊ ಇನ್ ದ್ಯಾಟ್ ಫಸ್ಟ್ ಐ ವುಡ್ ಲೈಕ್ ಟು ಟೆಲ್ ದಟ್ ಸ್ಪೆಷಲಿ ವಿತ್ ಇನ್ ದಿ ಬೀದರ್ ಡಿವಿಷನ್, ಬೀದರ್ ಡಿಸ್ಟ್ರಿಕ್ಟ್, ನಮ್ಮ ಫಾರೆಸ್ಟ್ ಕವರ್ ಏನಿದೆಯೋ ಒಂದು 8% ತನಕ ಇದೆ. ಸೊ ಅದನ್ನು ನಾವು ಹೆಚ್ಚು ಮಾಡಬೇಕು. ಸೊ ಈಗಾಗಲೇ ಸ್ಟೂಡೆಂಟ್ಸ್ ಎಲ್ಲ ಕೂಡ ಅವರ ಸ್ಕಿಟ್ಟಲ್ಲಿ ಕೂಡ ಹೇಳಿದ್ದಂಗೆ ವಿ ಹ್ಯಾವ್ ಟು ಸೇವ್ ವಾಟರ್, ವಿ ಹ್ಯಾವ್ ಟು ಪ್ಲಾಂಟ್ ಮೋರ್ ಟ್ರೀಸ್, ಆ್ಯಂಡ್ ವೆನ್ ವಿ ಡೂ ದ್ಯಾಟ್ ವಿ ವಿಲ್ ಬಿ ಡೂಯಿಂಗ್ ಅ ಬಿಟ್ ಟುವರ್ಡ್ಸ್ ಕನ್ಸರ್ವಿಂಗ್ ದಿ ಎನ್ವಿರಾನ್ಮೆಂಟ್. ನಮ್ಮ ಸ್ಕೂಲಲ್ಲಿ ಯಾವ ಥರ ಇರ್ತಾ ಇತ್ತು ಅಂದರೆ, ಐ ನೆವರ್ ವಾಂಟೆಡ್ ಟು ಕಮ್ ಔಟ್ ಆಫ್ ದ ಸ್ಕೂಲ್. ನಾವು ಒಂದೊಂದ್ಸರಿ ಐ ರಿಗ್ರೆಟ್ ಗ್ರೋಯಿಂಗ್ ಅಪ್, ಐ ಆಲ್ವೇಸ್ ವಾಂಟ್ ಟು ಬಿ ಇನ್ ದ ಸ್ಕೂಲ್. ಸೊ ಆ ಒಂದು ಸ್ಕೂಲ್ ಎಷ್ಟು ಡೆಫಿನಿಟ್ ಇದೆ ಟಿಲ್ ಆಫ್ಟರ್ ಲಿವಿಂಗ್, ಆಫ್ಟರ್ 35 years, ಆಫ್ಟರ್ ಲಿವಿಂಗ್ ದ ಸ್ಕೂಲ್, till today I remember my school.
ಸೊ ಅಂದರೆ ನಮ್ಗೆ ಎಷ್ಟು ಅಫಿನಿಟಿ ಇರುತ್ತೆ ಸ್ಕೂಲ್ ಆ್ಯಂಡ್ ಟೀಚರ್ಸ್. ನಮ್ಗೆ ಮನೇಲಿ ಯಾರ ಮಾತು ಕೇಳಿಲ್ಲ ಅಂದರೆ ಮೇ ಬಿ ಟೀಚರ್ಸ್ ಮಾತನ್ನು ಕಂಪಲ್ಸರಿ ಕೇಳ್ತೀವಿ, ಹೌದಾ? ಸೊ ಹಾಗಾಗಿ ಐ ರಿಯಲಿ ಅಪ್ರಿಷಿಯೇಟ್ ದ ಎಫರ್ಟ್ ಮೇಡ್ ಬೈ all the school faculty here. A lot of work has been done, lot of care has been taken in designing, in all the things. We just inaugurated all the 4 labs. Very well it is planned. So my congratulations goes to the entire staff. So by profession I am a professor, so at least I need 1 or 2 hours to speak. But I have been given just hardly 2 minutes to speak. A simple reusable plastic, let's not use it, let's move to the sustainable materials. And I'm just summarizing what the guests of honor have told. So ಅದನ್ನು ನಾವು ಜಸ್ಟ್ ಫಾಲೋ ಮಾಡೋಣ. ಜಾಸ್ತಿ ನಾವು ಒಂದು ಸ್ವಲ್ಪ 10% ನಾವು ಮನೆಯಲ್ಲಿ ಏನು ಯೂಸ್ ಮಾಡ್ತೀವಿ ಅದನ್ನು ಚೇಂಜ್ ಮಾಡಿಬಿಟ್ರೆ ಐ ಥಿಂಕ್ ಎಂಟೈರ್ ವರ್ಲ್ಡ್ ವಿಲ್ ಚೇಂಜ್ ಇವೆಂಚುವಲಿ. About this school, we are taking up a lot of sustainability activities, be it construction of our building, getting the green certification eventually, and using local materials, be it stone or cement or whatever. I mean, you see, we're also trying to plant local plants, the one which belong to the local geography, as much as possible. You see the arecanut, these are not local, these are ornamental rather for us, but 90% of our plants are local. So we're trying to be like that. So this event was organized in association with my club. Very proudly I say that Rotary Club of Bidar New Century has been doing a wonderful work since 15 years or so. We are more than 100 Rotarians. We have been doing a humongous work, be it donating drugs to bigger events like supporting hospitals. We are doing a wonderful work. I congratulate all the Rotarians who have been actively involved and who have come here today to bless us and be part of this event. ಈ ಥರ ನಾವು ಈ ವರ್ಷ ಈ ಥರ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಮಾಡ್ತೀವಿ ವನಮಹೋತ್ಸವ. ಸೊ ಇದರಿಂದ ಮಕ್ಕಳಿಗೆ ನೇಚರ್ ಸೇವ್ ಬಗ್ಗೆ, ಅರ್ತ್ ಸೇವ್ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ. ಸೊ ಈಗ ಇದರಲ್ಲಿ ನಮ್ಮ ಮಕ್ಕಳು ಸಾಕಷ್ಟು ಒಂದು ಸ್ಕಿಟ್ನು ಮಾಡಿದ್ದಾರೆ. ಸ್ಕಿಟ್ ಮುಖಾಂತರ ಪ್ಲಾಸ್ಟಿಕ್ ನಾವು ಅವಾಯ್ಡ್ ಮಾಡಬೇಕು. ಸೊ ಈ ಥರ ಒಂದು ಅವೇರ್ನೆಸ್ ಕೊಟ್ಟಿದ್ದಾರೆ ಎಲ್ಲ ಆಗಮಿಸಿದಂಥ ಎಲ್ಲ ಪಾಲಕರಿಗೂ ಹಾಗೂ ಗೆಸ್ಟ್ಗಳಿಗೂ ಎಲ್ಲ. ಸೊ ಇದು ನಮ್ಮದು ಪ್ರಾಮಿಸ್ ಅಂತ ಹೇಳ್ತಾ ಇದ್ದೀವಿ. ಆ್ಯಸ್ ಎ ಸ್ಕೂಲಾಗಿ ನಾವು ಸ್ಕೂಲಿಂದ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ತೀವಿ. ಸೊ ಇದೇ ಥರ ನಾವು ನೇಚರನ್ನು ಸೇವ್ ಮಾಡೋಣ, ಅರ್ಥನ ಉಳಿಸೋಣ. ಬೀದರ್ ನಗರದ ರಾಂಪುರಿ ಕಾಲೋನಿಯಲ್ಲಿರುವ ಬ್ರಹ್ಮಕುಮಾರಿ ಶಿವಶಕ್ತಿ ಭವನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಶೇಷವಾಗಿ ಪತ್ರಕರ್ತರಿಗಾಗಿ ರಕ್ಷಾಬಂಧನ ಕಾರ್ಯಕ್ರಮವನ್ನು ಬಿಕೆ ಸುನಂದಾ ಬೆಹೆಂಜಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ದಂಪತಿಗಳು ಆಗಮಿಸಿದ್ದರು. ಮೊದಲಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಧಾರ್ಮಿಕ ಕಾರ್ಯಗಳು ಜರುಗಿದವು. ನಂತರ ಬಂದಂತಹ ಪತ್ರಕರ್ತರಿಗೆ ರಾಖಿ ಕಟ್ಟುವ ಮೂಲಕ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಬಿಕೆ ಸುನಂದಾ ಬೆಹೆಂಜಿ ಅವರು ಮಾತನಾಡುತ್ತಾ, ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯವು 1936ರಿಂದ ಸುಮಾರು 90 ವರ್ಷಗಳಿಂದ ಜನಮಾನಸಗಳಲ್ಲಿ ಸಂದೇಶವನ್ನು ಸಾರುತ್ತಾ ಸೃಷ್ಟಿಯ ಪರಿವರ್ತನೆಯ ಕಾಲ ಬದಲಾಗುತ್ತಿದೆ. ಈಗ ಕಲಿಯುಗದ ಅಂತ್ಯದ ಕಡೆಗೆ ನಾವು ಸಾಗುತ್ತಿದ್ದೇವೆ. ಈಗ ಸತ್ಯಯುಗದ ಕಾಲ ಬರುತ್ತದೆ. ಕಲಿಯುಗವು ಅಂತ್ಯಗೊಳ್ಳಲಿದೆ. ದಾದಿ ದಿವಂಗತ ಪ್ರಕಾಶಮಣಿ ಅವರ 18ನೇ ಸ್ಮರಣೋತ್ಸವ ಅಂಗವಾಗಿ ಮಹಾರಕ್ತದಾನ ಕಾರ್ಯಕ್ರಮ ಅಂದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ನಡೆಯಲಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಬಿಕೆ ಪಾರ್ವತಿ ಬೆಹೆಂಜಿ ಅವರು ಸೇರಿದಂತೆ ಇತರರು ಇದ್ದರು. बारिश तो हो रही है रोज, फिर भी ठंड है मौसम में, पसीना आ रहा है. तो कैसी रक्षा है, कहाँ सुरक्षा है? सब तो बंधन में ही बंधे. एशिया में सुनामी आया, ऐसे बहेंगे 50,000 1 लाख बिफोर 2000. तब हमको पता चला कि सुनामी भी कोई शब्द होता है. और हम जो इतना आगे बढ़ गए विज्ञान में, अभी हम लास्ट ईयर की बात है, गर्मी आप सब मिलकर के, एक तो गाड़ियों का प्रदूषण, दूसरा बहुत ज्यादा, फिर हर घर में टीवी है, फ्रिज है और एसी है. युग की आदि मतलब 2 युगों का संगम.
तो अभी हम संगम युग में हैं, कलयुग का अधिकार अस्ति। कर्म करना तुम्हारा अधिकार है, कर्म फल पर तुम्हारा अधिकार नहीं है। वंदन और कृष्ण जन्माष्टमी के उपस्थित पे स्टेज पे विराजमान पूज्य बहन जी के पाद में चरण को स्पर्श करते हुए और हमारे साथ में रहता, उनका इच्छा कब तक नहीं होता है, खड्डी भी ये दुनिया से हिलता नहीं। भगवान जो सोच राखी है, दुआ है, से हमेशा शुभ कार्य सभी के विचार होते रहे, ये शुभकामनाएं हैं। भारत एक संस्कृति बाबा को साथ रखिए का देश है। से हमारे बोल मीठे टोली हो, बच्चे भी आ रहे हमसे बहुत प्यार से हम मनुष्य तो हमारा से शुरुआत हो गई क्या? आते जाइए, आते में टाइम निकालिए, जहाँ भी सेंटर को नहीं जाना। देखी हूँ शायद मैं, क्या नाम है? हैप्पी राखी। कि ब्रह्मा कुमारी विद्यालय 1936 से मतलब 90 साल से जनमानस तक पहुंचकर यही संदेश दे रहा है, सृष्टि के परिवर्तन का समय चल रहा है। अब हम कलयुग के अंत में हैं। जैसे किसी व्यक्ति को ऑक्सीजन लगाते ना, वेंटिलेटर पे रखते, ऐसे ही अभी पूरी पृथ्वी ही वेंटिलेटर पे है, कुछ सांस नहीं ले पा रही है। और ये समय वो है जब एक आदि काल शुरू होने वाला है। तो सतयुग की शुरुआत और कलयुग का अंत, इसलिए अभी के समय को कहा जाता है संगम। कृष्ण जन्माष्टमी तो कल बहुत इडे विश्व में होगा। रक्षाबंधन भी एक संबंध, रक्षाबंधन बोले तो एक संबंध जो उनका सेफगार्ड करे, उनका रक्षा करे। रक्षाबंधन जो कोई भी रक्षा राखी बनता है वो उनका रक्षा करना हमारा कर्तव्य होता है, हमारा धर्म में और सनातन धर्म में। हम रक्षा बंधन के लिए लास्ट टाइम भी मैं आया था पूज्य बहन जी से, रक्षा राखी बन लिया था। पर इसमें बहुत भावनात्मक टच रहता। ऐसे हमारा त्यौहार में क्या है, हमारा धर्म में और हमारा देश में कौन सा भी एक त्यौहार हो तो उसमें एक महत्व रहता और एक भावनात्मक टच रहता। इसलिए रक्षाबंधन बहुत अच्छी तरह हम राजा महाराजा और सभी पहले से आ गए हैं। अभी सभी आश्रम में सभी लोग आते, भाई लोग आते, बहन लोग आते, अपना अपना संकल्प पूरा कर लेते हैं। और उतना महाभारत में आता है जब श्री कृष्ण परमात्मा का ये इसको वध करते हुए चक्र का स्पर्श खून निकल रहा था, तब द्रौपदी आके वो एक अपना साड़ी का ये पल्लू का धागा निकाल के आपको बांध देती। और जब ये आप सब लोगों को मालूम
मालूम है जब कौरवों के साथ ये पांडव लोग जूझ करते हुए पांडव हार जाते हैं, तब द्रौपदी का वस्त्रहरण दुर्योधन करना चाह रहा था। तब द्रौपदी जी ने श्री कृष्ण परमात्मा को ध्यान करते हुए श्री कृष्ण परमात्मा मेरे रक्षा करना बोले, तो जो राखी का धागा जो बांधे रहते ना वो कृष्ण परमात्मा को द्रौपदी उसका रिटर्न बोल के श्री कृष्ण परमात्मा उसका रक्षा कर देते। आप सब लोगों को मालूम है, इसलिए ये एक बात बोलना चाह रही थी। ಕಾಡ್ವಾದದ ಜೀವನ್ ಪ್ರಕಾಶ್ ಕಲ್ಚರಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿಯ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಹಮ್ ಏಕ್ ಹೈ ಘೋಷವಾಕ್ಯದಡಿ ಆಯೋಜಿಸಿದ ಸಂಗೀತ ರಸಸಂಜೆ ಜನಮನ ರಂಜಿಸಿತ್ತು. ಕಲಾವಿದರು ಸುಮಧುರವಾಗಿ ಹಾಡಿದ ದೇಶಭಕ್ತಿ ಗೀತೆಗಳು ನೆರೆದವರಲ್ಲಿ ದೇಶಾಭಿಮಾನ ಉಕ್ಕಿಸಿದವು. ನೃತ್ಯ ಪ್ರದರ್ಶನ ಪುಳಕಿತಗೊಳಿಸಿತು. ಸೋಲಾಪುರದ ಸ್ಟಾರ್ಸ್ ಆಫ್ ಮೆಲೋಡಿಸ್ನ ಡಾಕ್ಟರ್ ಜಬ್ಬಾರ್ ಮರ್ಷದ್ ಧನಂಜಯ್ ಅವರಿಂದ ನೇರ ವಾದ್ಯಗೋಷ್ಠಿ ಜರುಗಿತು. ನಾಟ್ಯಶ್ರೀ ನೃತ್ಯಾಲಯ, ಕೃಷ್ಣ ಡ್ಯಾನ್ಸ್ ಅಕಾಡೆಮಿ, ಜಿಲ್ಲಾ ಬಾಲ್ ಭವನ್ ಮಕ್ಕಳ ಸಮಿತಿ, ಸಪ್ತಗಿರಿ ಕಾಲೇಜು, ಸಂಸ್ಕಾರ ಇಂಟರ್ನ್ಯಾಷನಲ್ ಶಾಲೆಯ ಮಕ್ಕಳು ಆಕರ್ಷಕ ನೃತ್ಯ ಪ್ರದರ್ಶಿಸಿದರು. ಏಕವ್ಯಕ್ತಿ ಗಾಯನ ಸ್ಪರ್ಧೆಯೂ ನಡೆಯಿತು. 30 ಮಾಜಿ ಸೈನಿಕರನ್ನು ಸನ್ಮಾನಿಸಲಾಯಿತು. ಕಲಾವಿದರಿಗೆ ವೇದಿಕೆ ಒದಗಿಸಲು ಹಾಗೂ ಜನರಲ್ಲಿ ದೇಶಭಕ್ತಿ ಜಾಗೃತಿಗೊಳಿಸಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ದಿಲೀಪ್ ಕಾಡ್ವಾದ್ ಹೇಳಿದ್ದರು. ಖ್ಯಾತ ಕಲಾವಿದರಾದ ಜಸ್ಸಿ ಸೋನ್ವನೆ, ಪೀಟರ್ ಮಾಳ್ಗೆ, ಮಹೇಶ್ವರಿ ಪಾಂಚಲ್, ರೇಖಾ ಅಪ್ಪರಾವ್ ಸೌದಿ, ಪ್ರವೀಣ್ ಜಾನ್, ಇಮ್ಯಾನ್ಯುಯಲ್ ಗಾದ್ಗಿ, ರೇಣುಕಾ ಎನ್ಬಿ, ಮಹೇಶ್ ಕುಮಾರ್ ಕುಂಬರ್, ನೇಹಾ ರಾಜು, ದಿವ್ಯಾ ದಿಲೀಪ್, ಭಾಗ್ಯಶ್ರೀ, ಮಾನಸ ಪಾಂಚಲ್, ಪ್ರವೀಣ್ ಮ್ಯೂಸಿಕ್ ಅಕಾಡೆಮಿ ಕಲಾವಿದರು ಸೇರಿದಂತೆ ಅನೇಕ ಕಲಾವಿದರು ದೇಶಭಕ್ತಿ ಗೀತೆಗಳನ್ನು ಹಾಡಿದರು. ಸಂಸ್ಥೆಯ ಕಾರ್ಯದರ್ಶಿ ಎಸ್ಎಲ್ ದಿಲೀಪ್ ಕಾಡ್ವಾದ್ ಅಧ್ಯಕ್ಷತೆ ವಹಿಸಿದ್ದರು. ಕಲ್ಯಾಣ ಕರ್ನಾಟಕ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ ಸಂಘದ ಜಿಲ್ಲಾಧ್ಯಕ್ಷ ರಾಜೇಂದ್ರ ಮಣಗೀರೆ ಉದ್ಘಾಟಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ಅಧ್ಯಕ್ಷ ಸುರೇಶ್ ಚಂದ್ಶೆಟ್ಟಿ, ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸಂಜಯ್ ಕುಮಾರ್ ಅತಿವಾಳೆ, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷ ಟಿಎಂ ಮಚ್ಚೆ, ಗ್ರಾಮ ಪಂಚಾಯಿತಿ ಸದಸ್ಯೆ ನಿಂಗಮ್ಮ ನಾಗಪ್ಪ, ಹಿರಿಯ ಕಲಾವಿದರಾದ ರಾಜೇಂದ್ರ ಸಿಂಗ್ ಪವಾರ್, ಶಂಭೋಲಿಂಗ್ ವಾಲ್ದೊಡ್ಡಿ, ಪುಂಡಲಿಕರಾವ್ ಪಾಟೀಲ್ ಕುಮ್ಮ, ಮಾರುತಿ ಚಾಂಬೋಳ್, ರಾಣಿ ಸತ್ಯಮೂರ್ತಿ, ರಮೇಶ್ ಕೊಳರ್, ಮಲ್ಲಿಕಾರ್ಜುನ್ ನಾಗ್ಮಾರ್ಪಳ್ಳಿ, ಶಿವಕುಮಾರ್ ಪಾಂಚಲ್, ಪ್ರವೀಣ್ ಕುಮಾರ್ ಜಾನ್, ನಾಗರಾಜ್ ಜೋಗಿ, ಸೈಮನ್ ಸೂರ್ಯವಂಶಿ, ಸ್ವಾಮಿದಾಸ್ ನಾಗೂರೆ, ಪಾಂಡಪ್ಪ ಮೈತ್ರೆ, ರಾಜ್ಕುಮಾರ್ ಲದ್ದೆ, ಸೂರ್ಯಕಾಂತ್ ಮೋರೆ, ದಾವಿದ್, ಸಾಗರ್ ಜಾನ್ಸನ್, ಅಗಸ್ಟಿನ್, ಯಶವಂತ್ ಸುರೇಶ್ ಇದ್ದರು. ದೇವಿದಾಸ್ ಜೋಶಿ ನಿರೂಪಿಸಿದ್ದರು. जिद के पीछे मत दौड़ो देश प्रेमियों, आपस में प्रेम करो देश प्रेमियों, मेरे देश प्रेमियों। नफरत की लाठी तोड़ो, लालच का खंजर फेंको, जिद को देश प्रेमियों।
करती है, मेरी निगाहें करती है तेरे कदमों पे। तेरा जलवा जलवा, तेरा जलवा जलवा, जलवा तेरा जलवा जलवा, तेरा जलवा जलवा। मुन्ना राही हो देश का सिपाही, बोलो मेरे संग जय हिंद जय हिंद जय हिंद जय हिंद जय हिंद। उठो हिंद के वीर सपूतो, माँ ने तुम्हें पुकारा है। खालिस्तान क्यों मांग रहे हो, हिंदुस्तान तुम्हारा है। कश्मीर क्यों मांग रहे हो, सारा देश तुम्हारा है। आवाज दो हम एक हैं, आवाज दो हम एक हैं। हिंदू मुस्लिम सिख ईसाई हम हैं भाई भाई भाई। हिंदू मुस्लिम सिख ईसाई हम हैं भाई भाई भाई। प्रेम पाश में बंधे रहे तो, प्रेम पाश में बंधे रहे तो होगी नहीं लड़ाई। एक ही मंदिर मस्जिद गिरजा, एक ही मंदिर मस्जिद गिरजा, अलग नहीं गुरुद्वारा है। ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಹಮ್ ಏಕ್ ಹೈ ಎಂಬ ಘೋಷವಾಕ್ಯದಡಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದೆ. ವಿಶೇಷವಾಗಿ ದೇಶಭಕ್ತಿಗಳ ಗೀತೆಗಳ ಏಕವ್ಯಕ್ತಿ ಗಾಯನ ಸ್ಪರ್ಧೆ, ಅದರಲ್ಲಿ ಸುಮಾರು 41 ಜನ 18 ವರ್ಷದ ಒಳಗಿನ ಮಕ್ಕಳು ಭಾಗವಹಿಸಿದ್ದಾರೆ. ಭಾಳ ಅದ್ಭುತವಾಗಿ ಹಾಡಿದ್ದಾರೆ, ಬಹಳ ಅಂದರೆ ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಎಲ್ಲ ದೇಶಭಕ್ತಿ ಗೀತೆಗಳೇ ಹಾಡಿದ್ದಾರೆ. ತದನಂತರ ಸಂಜೆ 4 ಗಂಟೆಯಿಂದ ಸಂಗೀತ ರಸಸಂಜೆ ಕಾರ್ಯಕ್ರಮ ಜರುಗಿದೆ. ಅದು ಕೂಡ ದೇಶಭಕ್ತಿ ಕಾರ್ಯಕ್ರಮನೇ, ದೇಶಭಕ್ತಿ ಗೀತೆಗಳೇ. ಅದ್ರ ಜೊತೆಯಲ್ಲಿ ಅನೇಕ ಸ್ಕೂಲ್ಗಳಿಂದ ನೃತ್ಯಗಳು ಕೂಡ ಜರುಗಿದೆ. ಮತ್ತು ಶಂಭುಲಿಂಗ ವಾಲ್ದೊಡ್ಡಿ ಸರ್ ಒಂದು ಒಂದು ಆಲ್ಬಮ್ ಕೂಡ ರಿಲೀಸ್ ಆಗಿದೆ. ಅದರ ಮೇಲೆ ನಾಟ್ಯಶ್ರೀ ನೃತ್ಯಾಲಯದವರು ಮಾಡಿದ್ದಾರೆ. ಮತ್ತು ನಾವು ಇವತ್ತು ವಿಶೇಷವಾಗಿ ಈ ಹಮ್ ಏಕ್ ಹೈ ಅಂದರೆ ಇದು ದೇಶಭಕ್ತಿ ದೇಶ ಪ್ರೇಮ ಜನರಲ್ಲಿ ಜಾಗೃತಿಗೊಳಿಸೋದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾಜಿ ಸೈನಿಕರಿಗೆ ಸುಮಾರು 27 ಮಾಜಿ ಸೈನಿಕರಿಗೆ ನಮ್ಮ ಸಂಸ್ಥೆ ವತಿಯಿಂದ ಗೌರವ ಸನ್ಮಾನ ಮಾಡಿದ್ದೇವೆ. ಈ ಗೌರವ ಸನ್ಮಾನ ಮಾಡಲು ಕಾರಣ ಏನೆಂದರೆ, ಜನರಲ್ಲಿ ಯುವಕರಲ್ಲಿ ಸೈನಿಕರ ಬಗ್ಗೆ, ದೇಶದ ಬಗ್ಗೆ ದೇಶಾಭಿಮಾನ, ದೇಶಭಕ್ತಿ, ದೇಶ ಪ್ರೇಮ ಜಾಗೃತಗೊಳ್ಳಿ ಮತ್ತು ಹೆಚ್ಚಾಗಲಿ ಅಂತಕ್ಕಂಥ ಉದ್ದೇಶ ಒಂದಾದರೆ, ಅದರ ಜೊತೆಯಲ್ಲಿ ಈ ಸಂಗೀತ ರಸ ಸಂಜೆ ಲೈವ್ ಆರ್ಕೆಸ್ಟ್ರಾ ಸೋಲಾಪುರಿಂದ ಜಬ್ಬರ್ ಭಾಯ್ ಅವ್ರ ಟೀಮ್ ಅವರು ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಇವತ್ತು ಲೈವ್ ಆರ್ಕೆಸ್ಟ್ರಾ ನಡೆಸಿಕೊಟ್ಟಿದ್ದಾರೆ. ಆ ಲೈವ್ ಆರ್ಕೆಸ್ಟ್ರಾದ ಜೊತೆ ಬೀದರ್ನ ಯುವ ಗಾಯಕರು, ಹೊಸ ಗಾಯಕರು ಮತ್ತು ಖ್ಯಾತ ಗಾಯಕರು ಹಾಡಿದ್ದಾರೆ. ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಂತಂದರೆ, ನಮ್ಮ ಕಲೆಯನ್ನು ಉಳಿಸಿ ಬೆಳೆಸುವ ಉದ್ದೇಶವಾಗಿದೆ ಮತ್ತು ಹೊಸ ಕಲಾವಿದರಿಗೆ ವೇದಿಕೆ ಕಲ್ಪಿಸಿಕೊಡುವ ಉದ್ದೇಶದಿಂದ ಇವತ್ತು ನಾವು ಈ ಕಾರ್ಯಕ್ರಮ ಮಾಡಿದ್ದೇವೆ. ನಮ್ಮ ಸಂಸ್ಥೆ ಜೀವನ್ ಪ್ರಕಾಶ್ ಕಲ್ಚರಲ್ ಮತ್ತು ವೆಲ್ಫೇರ್ ಸೊಸೈಟಿ, ಕಾಡ್ವಾ ತಾಲೂಕು, ಜಿಲ್ಲೆ ಬೀದರ್. ಈ ಕಾರ್ಯಕ್ರಮಗಳು ಹೀಗೆ ನಡೀತಾ ಇರಲಿ ಅಂತ ನೀವು ನಮಗೆ ಹಾರೈಸ್ರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಕಳೆದೆರಡು ದಿನಗಳಿಂದ ನಿರಂತರವಾಗಿ ಸುರಿದ ಮಳೆಗೆ ಔರಾದ್ ಹಾಗೂ ಕಮಲ್ನಗರ್ ತಾಲೂಕಿನ ವಿವಿಧೆಡೆ ಹಾನಿಗೊಳಗಾದ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಭೇಟಿ ನೀಡಿ ಮಳೆ ಹಾನಿ ಸ್ಥಿತಿಗತಿ ವೀಕ್ಷಿಸಿದರು. ಔರಾದ್ ತಾಲೂಕಿನ ಬೋಂತಿ, ಬಾವಲ್ಗಾಂವ್ ಹಾಗೂ ಹಂಗರ್ಗ ಗ್ರಾಮಗಳ 100 ಎಕರೆ ಹೊಲಗಳಿಗೆ ನೀರು ನುಗ್ಗಿ ವಿವಿಧೆಡೆ ಸಂಪರ್ಕ ಸೇತುವೆಗೆ ಹಾನಿಗೊಂಡಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ವೀಕ್ಷಿಸಿದರು. ಬೋಂತಿ ಗ್ರಾಮದ ಸಣ್ಣ ನೀರಾವರಿ ಇಲಾಖೆಯ ಕೆರೆಯೊಂದು ಒಡೆದು ಹೋಗಿದ್ದರಿಂದ ಅಪಾರ ಪ್ರಮಾಣದ ನೀರು ಹರಿದು ಬೋಂತಿ, ಬಾವಲ್ಗಾಂವ್ ಹಾಗೂ ಹಂಗರ್ಗ ಗ್ರಾಮಗಳ ಸಂಪರ್ಕ ಸೇತುವೆ ಕುಸಿದು ಬೃಹತ್ ಗುಂಡಿ ನಿರ್ಮಾಣಗೊಂಡ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಈ ಕಡೆ ಓಡಾಡದಂತೆ ಎಚ್ಚರಿಕೆ ವಹಿಸುವಂತೆ ಡಂಗೂರ ಸಾರುವಂತೆ ಜಿಲ್ಲಾಧಿಕಾರಿಗಳು ಶಿಲ್ಪಾ ಶರ್ಮಾ ಔರಾದ್ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಅವರಿಗೆ ತಿಳಿಸಿದರು. ಬಾವಲ್ಗಾಂವ್ ಹಾಗೂ ಹಂಗರ್ಗ ಗ್ರಾಮಗಳ ಸಣ್ಣ ನೀರಾವರಿ ಕೆರೆ ಒಡೆದು 100 ಎಕರೆ ಬೆಳೆ ಪ್ರದೇಶಗಳಿಗೆ ನೀರು ನುಗ್ಗಿವೆ. ಬಾವಲ್ಗಾಂವ್ ಗ್ರಾಮಸ್ಥರಿಗೆ ತಕ್ಷಣವೇ ಸ್ಥಳೀಯ ಶಾಲೆಯಲ್ಲಿ ಕಾಳಜಿ ಕೇಂದ್ರ ಆರಂಭಿಸುವಂತೆ ಜಿಲ್ಲಾಧಿಕಾರಿಗಳು ತಿಳಿಸಿದರು.
ನಿರಂತರ ಮಳೆ ಇರುವ ಕಾರಣ ಗ್ರಾಮಸ್ಥರು ಹಾಗೂ ಜಾನುವಾರುಗಳನ್ನು ನೀರಿನ ಮೂಲಗಳ ಹತ್ತಿರ ಬಿಡದಂತೆ ಎಚ್ಚರ ವಹಿಸುವಂತೆಯೂ ಸೂಚಿಸಿದರು. ಆಗಸ್ಟ್ 17ರಂದು ಒಂದೇ ದಿನ 300 ಮಿಲಿಮೀಟರ್ ಮಳೆಯಾಗಿದ್ದು 4 ಸಂಪರ್ಕ ಸೇತುವೆ ಭಾಗಶಃ ಹಾನಿಯಾಗಿವೆ. ಅಂದಾಜು 500 ಎಕರೆ ಬೆಳೆ ಹಾನಿಯಾಗಿದ್ದು ಮಳೆ ನಿಂತ ಮೇಲೆ ಸಮೀಕ್ಷೆ ಕೈಗೊಳ್ಳಲಾಗುವುದು. ಸದ್ಯಕ್ಕೆ ಯಾವುದೇ ರೀತಿಯ ಜೀವಹಾನಿ ಸಂಭವಿಸಿರುವುದಿಲ್ಲ ಹಾಗೂ ಮನೆಗಳಿಗೂ ಯಾವುದೇ ರೀತಿಯ ಹಾನಿ ಆಗಿರುವುದಿಲ್ಲವೆಂದು ಔರ ತಹಶೀಲ್ದಾರ ಮಹೇಶ್ ಪಾಟೀಲ್ ತಿಳಿಸಿದರು. ನಂತರ ಜಿಲ್ಲಾಧಿಕಾರಿಗಳು ಕಮಲನಗರ ತಾಲೂಕಿನ ನಂದಿ ಬಿಚಳಗಾಂವ್ ಗ್ರಾಮದಲ್ಲಿ ಹಾನಿಗೊಳಗಾದ ಸೇತುವೆ ಬೆಳೆ ಹಾನಿ ವೀಕ್ಷಿಸಿದರು. ಹಲವಾರು ವಿದ್ಯುತ್ ಕಂಬಗಳು ಹಾನಿಗೊಳಗಾಗಿವೆ. ಗ್ರಾಮದ ಕೆಲ ಮನೆಗಳಿಗೂ ಭಾಗಶಃ ಹಾನಿಯಾಗಿದ್ದು ಸಮೀಕ್ಷೆ ನಡೆಸಿ ತುರ್ತು ಪರಿಹಾರ ನೀಡುವಂತೆ ತಹಶೀಲ್ದಾರರಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಪ್ರೊಬೆಷನರಿ IAS ಅಧಿಕಾರಿ ರಮ್ಯಾ, ಸಹಾಯಕ ಆಯುಕ್ತರಾದ ಮಹಮ್ಮದ್ ಶಕೀಲ್, ತಾಲೂಕಾ ಪಂಚಾಯತ್ ಇಒ ಕಿರಣ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.